ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ನಿನ್ನೆ ಅಷ್ಟೇ ಪ್ರೀತಿಸಿದ ಯುವತಿಯೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನವವರ ಇಂದು ಮಸಣದ ಹಾದಿ ಹಿಡಿದಿದ್ದಾನೆ. ನಿನ್ನೆ ಪ್ರೀತಿಸಿದ ಯುವತಿಯೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಹರೀಶ್ ಬಾಬು ಇಂದು ನೇಣಿಗೆ ಶರಣಾಗಿದ್ದಾನೆ. ಕೋಲಾರ ಜಿಲ್ಲೆಯ ಈ ಆಘಾತಕಾರಿ ಘಟನೆ ಒಂದು ನಡೆದಿದೆ. ರಿಜಿಸ್ಟರ್ ಮದುವೆ ಆದ ದಿನವೇ ಯುವಕನೊಬ್ಬ ನೇಣಿಗೆ ಶರಣಾಗಿರುವಂಥ ಘಟನೆ ಕೋಲಾರ ನಗರದಲ್ಲಿ ಶೋಕದ ಛಾಯೆಯನ್ನು ಮೂಡಿಸಿದೆ. ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಆಘಾತಕಾರಿ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಹರೀಶ್ ಬಾಬು ಎಂಬಾತ ನಿನ್ನೆ ಅಷ್ಟೇ ತಾನು ಪ್ರೀತಿಸಿದ ಯುವತಿಯೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದಾನೆ. ಆದರೆ ಅದೇ ದಿನ ರಾತ್ರಿ ನೇಣಿಗೆ ಶರಣಾಗಿದ್ದಾನೆ. ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗಿ ಜೀವನಕ್ಕೆ ಅಂತ್ಯವನ್ನು ಕಂಡುಕೊಂಡಿದ್ದಾನೆ. ಪ್ರೀತಿಸಿದ ಯುವತಿಯನ್ನೇ ಮದುವೆಯಾಗಿದ್ದ ಹರೀಶ್ ಬಾಬು ಅದೇನಾಯ್ತೋ ಏನೋ ನೇಣಿಗೆ ಶರಣಾಗಿ ಬದುಕಿಗೆ ಅಂತ್ಯವಾಡಿದ್ದಾನೆ. ಕೋಲಾರದಲ್ಲಿ ನಡೆದ ಆಘಾತಕಾರಿ ಘಟನೆ ಒಂದರಲ್ಲಿ ರಿಜಿಸ್ಟರ್ ಮದುವೆಯಾದ ದಿನವೇ ಯುವಕನೋರ್ವ ನೇಣಿಗೆ ಶರಣಾಗಿರುವ ಘಟನೆ ನಗರದ ವ್ಯಾಪ್ತಿಯಲ್ಲಿ ಶೋಕದ ವಾತಾವರಣವನ್ನು ಮೂಡಿಸಿದೆ. ಹರೀಶ್ ಬಾಬು ಹೀಗೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಘಟನೆಗೆ ಸಂಬಂಧಿಸಿದಂತೆ ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ಆರಂಭಿಸಿದ್ದಾರೆ. ಹರೀಶ್ ಬಾಬು ಕಳೆದ 3 ದಿನಗಳಿಂದ ರಜೆಯಲ್ಲಿದ್ದರು. ನಿನ್ನೆ ಅಷ್ಟೇ ತಾನು ಪ್ರೀತಿಸಿದ ಯುವತಿಯೊಂದಿಗೆ ರಿಜಿಸ್ಟರ್ ಮದುವೆಯನ್ನು ಮಾಡಿಕೊಂಡಿದ್ರು. ಆದರೆ ಆ ರಾತ್ರಿ ಅವರು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಹರೀಶ್ ಮದ್ಯ ಸೇವಿಸಿದ ನಂತರ ಈ ಕೃತ್ಯವೆಸಗಿರುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಈ ಘಟನೆ ಕುಟುಂಬಸ್ಥರಿಗೆ ಮತ್ತು ಸ್ಥಳೀಯರಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ. ತನಿಖೆಯಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಹರೀಶ್ ಬಾಬು ತಾನು ರಿಜಿಸ್ಟರ್ ಮದುವೆಯಾಗಿರುವಂಥ ವಿಷಯವನ್ನು ಕುಟುಂಬಸ್ಥರಿಗೆ ತಿಳಿಸಿದರು. ಆದರೆ ಆರಂಭದಲ್ಲಿ ಯುವತಿಯನ್ನು ಮದುವೆಯಾಗಲು ಅವರು ನಿರಾಕರಿಸಿದರು. ಯುವತಿಯ ಸಂಬಂಧಿಕರ ಒತ್ತಡಕ್ಕೆ ಮಣಿದು ಅಂತಿಮವಾಗಿ ರಿಜಿಸ್ಟರ್ ಮದುವೆಗೆ ಒಪ್ಪಿಗೆಯನ್ನು ನೀಡಿದರು ಎನ್ನಲಾಗಿತ್ತು. ಮದುವೆಯಾಗಿ ಹುಡುಗಿ ಕುಟುಂಬಸ್ಥರ ಒತ್ತಡ ಮತ್ತು ಮದ್ಯದ ಸೇವನೆಯು ಅವರ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಿರಬಹುದು ಅಂತ ಶಂಕಿಸಲಾಗ್ತದೆ. ಆದರೆ ಈ ಆತ್ಮಹತ್ಯೆಗೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿಯಲು ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕೋಲಾರ ನಗರ ಠಾಣೆಯ ಪೊಲೀಸರು ಘಟನೆಯ ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ಸ್ಥಳದಲ್ಲಿ ಯಾವುದೇ ಆತ್ಮಹತ್ಯೆಯ ಟಿಪ್ಪಣಿ ಸಿಕ್ಕಿಲ್ಲವಾದ್ದರಿಂದ ಈ ಕೃತ್ಯದ ಹಿಂದಿನ ನಿಖರ ಕಾರಣವನ್ನು ಇನ್ನೂ ಕೂಡ ಕಂಡುಹಿಡಿಯಲು ಯುವತಿಯ ಕುಟುಂಬಸ್ಥರು, ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಹರೀಶ್ನ ಮಾನಸಿಕ ಸ್ಥಿತಿ, ಯುವತಿಯೊಂದಿಗಿನ ಸಂಬಂಧ ಮತ್ತು ಕುಟುಂಬದ ಒಪ್ಪಂದದ ವಿವರಗಳನ್ನು ಸಹ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಈ ಘಟನೆಯು ಕೋಲಾರದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಒತ್ತಡದ ವಿಷಯವನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಮದುವೆಯಂತಹ ಪ್ರಮುಖ ಜೀವನ ಘಟನೆಯ ಸಂದರ್ಭದಲ್ಲಿ ಒತ್ತಡದಿಂದ ಉಂಟಾಗುವ ಮಾನಸಿಕ ಒತ್ತಡವು ಯುವಕರಿಗೆ ಗಂಭೀರ ಪರಿಣಾಮ ಬೀರಬಹುದು ಎಂಬುದಕ್ಕೆ ಈ ದುರಂತವು ಎಚ್ಚರಿಕೆಯಾಗಿದೆ. ಸ್ಥಳೀಯರು ಈ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದು ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಶೀಘ್ರದಲ್ಲಿಯೇ ತನಿಖಾ ವರದಿಯನ್ನು ಸಲ್ಲಿಸಲಿದ್ದಾರಂತೆ. ನೋಡಿ, ನಿಜಕ್ಕೂ ರಿಜಿಸ್ಟರ್ ಮ್ಯಾರೇಜ್ ಆದ ದಿನವೇ ಯುವಕ ನೇಣಿಗೆ ಶರಣಾಗ್ತಾನಂದರೆ ಎಲ್ಲೋ ಯಾವ ಮಟ್ಟಿಗೆ ಆತನಿಗೆ ಮಾನಸಿಕ ಕಿರುಕುಳ ಇತ್ತು, ಅದು ಕುಟುಂಬಸ್ಥರದಿತ್ತೋ ಅಥವಾ ಹುಡುಗಿಯ ಪರವಾಗಿದ್ದವ್ರದಿತ್ತೋ ಗೊತ್ತಿಲ್ಲ. ಆದರೆ ಆತ ಮಸಣವನ್ನು ಸೇರಿದ್ದಾನೆ. ಯಾಕೆ ಈ ರೀತಿಯ ದೃಢ ನಿರ್ಧಾರವನ್ನು ತಗೊಂಡು ಯಾಕೆ ಯುವಕರು ತಮ್ಮ ಬಾಳುಗಳನ್ನು ಹಾಳು ಮಾಡ್ಕೋತಾ ಇದ್ದಾರೆ? ಇನ್ನೊಂದು ಈ ರೀತಿಯ ಮತ್ತಷ್ಟು ಕ್ರೈಮ್ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.